ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಶ್ರೀ ಶಿವಕುಮಾರ್ ಶ್ರೀಗಳ 6ನೇ ಪುಣ್ಯಸ್ಮರಣೆ ಸಿದ್ಧಗಂಗಾ ಮಠದಲ್ಲಿ ಅದ್ದೂರಿಯಾಗಿ ನಡೀತಾ ಇರುವಂಥದ್ದು. ನಾವೀಗ ಮಠದ ಏನು ಗದ್ದಿಗೆ ಒಳಭಾಗದಲ್ಲಿರುವಂಥದ್ದು ನಾವು ನೋಡ್ಬೋದಾಗಿದೆ. ಸಾಕಷ್ಟು ರೀತಿಯಲ್ಲಿ ಈಗಾಗಲೇ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಬೆಳಗ್ಗೆ 5 ಗಂಟೆಯಿಂದ ಕೂಡ ವಿಶೇಷ ಪೂಜೆ ಮತ್ತು ಅಲಂಕಾರಗಳೊಂದಿಗೆ ಕಂಗೊಳಿಸಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಇವತ್ತು ಏನು ಸಂಪೂರ್ಣವಾಗಿ ಮಠದಲ್ಲಿ ಹಬ್ಬದ ವಾತಾವರಣ ಇರುವಂಥದ್ದು ಕೂಡ ನಾವು ನೋಡ್ಬೋದಾಗಿದೆ. ಈಗ ಶಿವಕುಮಾರ್ ಶ್ರೀಗಳ ಗದ್ದಿಗೆ ಒಳಭಾಗದಲ್ಲಿ ಅಲಂಕಾರ ಮಾಡಿರೋದನ್ನು ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ವಿಶೇಷವಾಗಿ ವಿಶೇಷ ಪುಷ್ಪಾಲಂಕಾರಗಳೊಂದಿಗೆ ಮತ್ತು ಏನು ಹೂವು ಹಣ್ಣುಗಳೊಂದಿಗೆ ಈಗಾಗಲೇ ಏನು ಸಿದ್ಧಗಂಗಾ ಶ್ರೀಗಳ ಒಂದು ಗದ್ದಿಗೆಯನ್ನು ಅಲಂಕಾರ ಕೂಡ ಮಾಡಿರುವಂಥದ್ದು. ಈಗ ಇವತ್ತು ಏನು ಇಬ್ಬರು ಪ್ರಮುಖವಾಗಿ ರಾಜ್ಯಪಾಲರು ಕೂಡ ಈ ಒಂದು ಮಠಕ್ಕೆ ಬರ್ತಾರೆ ಅಂತ ಹೇಳ್ಬೋದು. ಮತ್ತು ಇದರ ಜೊತೆಗೆ ಏನು ಸಿದ್ಧಗಂಗಾ ಶ್ರೀಗಳು, ಸುತ್ತೂರು ಶ್ರೀಗಳು, ಸಾಕಷ್ಟು ಮಠಾಧೀಶರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳ್ಬೋದು. ಈಗ ಇದ್ರ ಜೊತೆಗೆ ಸಾಕಷ್ಟು ಗಣ್ಯರು ಅಂದರೆ BJP ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಸೇರಿದಂತೆ ಮತ್ತು ಡಾಕ್ಟರ್ G. ಪರಮೇಶ್ವರ್ ಮತ್ತು ರಾಜಣ್ಣವರು, ಇದ್ರ ಜೊತೆಗೆ ಸಾಕಷ್ಟು ಭಕ್ತರು ಕೂಡ ಒಂದು ಮಠದಲ್ಲಿ ಏನು ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ವೇದಿಕೆ ಕಾರ್ಯಕ್ರಮ ಕೂಡ ಇರುವಂಥದ್ದು. ಇಬ್ಬರು ಏನೋ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾದಂಥ ತಾವರ್ ಚಂದ್ ಗೆಹ್ಲೋಟ್, ಇದ್ರ ಜೊತೆಗೆ ಏನು ಮೇಘಾಲಯ ರಾಜ್ಯಪಾಲರಾದಂಥ CH ವಿಜಯಶಂಕರ್ ಅವರು ಕೂಡ ಈ ಒಂದು ಗದ್ದಿಗೆಯನ್ನು ದರ್ಶನ ಪಡೆದು ವೇದಿಕೆ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗ್ತಾರೆ ಅಂತ ಹೇಳೋದು. ಹೀಗೆ ಇವತ್ತಿನ ಒಂದು ಕಾರ್ಯಕ್ರಮ 6ನೇ ಪುಣ್ಯಸ್ಮರಣೆ ಅಂತಲೇ ಹೇಳ್ಬೋದು. ಈಗಾಗಲೇ ಏನು ಭಕ್ತರು ಕೂಡ ಬೆಳಗಿನ ಜಾವದಿಂದನೂ ಕೂಡ ಏನು ಆಗಮಿಸಿ ಸಿದ್ಧಗಂಗಾ ಶ್ರೀಗಳ ಏನು ಗದ್ದಿಗೆಯನ್ನು ದರ್ಶನ ಪಡೆದು ಹೋಗ್ತಾ ಇರುವಂಥದ್ದು ಕೂಡ ನಾವು ನೋಡ್ಬೋದಾಗಿದೆ. ಏನು ನಿರಂತರವಾಗಿ ಇಲ್ಲಿನ ಒಂದು ಅನ್ನದಾಸೋಹ ಕೂಡ ನಡೀತಾ ಇರುತ್ತೆ ಅಂತ ಹೇಳೋದು. ಏನು ಸಾವಿರಾರು ಮಕ್ಕಳು ಕೂಡ ಈ ಒಂದು ಮಠದಲ್ಲಿ ವಿದ್ಯಾಭ್ಯಾಸ ಕೂಡ ಮಾಡ್ತಾ ಇರ್ತಾರೆ. ಹೀಗಾಗಿ ಏನು ಸಾಕಷ್ಟು ರೀತಿಯಲ್ಲಿ ಒಂದು ಸಿದ್ಧಗಂಗಾ ಮಠದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಕೂಡ ಏನು ಕಳೆದ ಒಂದು 2-3 ದಿನಗಳಿಂದ ಕೂಡ ಪ್ರಿಪ್ರೇಷನ್ ಕೂಡ ಮಾಡಿದ್ದಾರೆ ಅಂತ ಹೇಳೋದು. ಇವತ್ತಿನ ಒಂದು ಸಿದ್ಧಗಂಗಾ ಶ್ರೀಗಳ 6ನೇ ಪುಣ್ಯಸ್ಮರಣೆ ಒಟ್ಟಾರೆ ಒಂದು ಮಠದಲ್ಲಿ ಅದ್ದೂರಿಯಾಗಿ ನಡೀತಾ ಇದೆ. ಸಾಕಷ್ಟು ಗಣ್ಯರು ಕೂಡ ಮಠದತ್ತ ಆಗಮಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಮಹೇಶ್ ಟಿ. ತುಮಕೂರು.